ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮಂಗಳ ಕಾರ್ಯಾಲಯದಲ್ಲಿ ರಾಜ್ಯಾಧ್ಯಕ್ಷರು ಆದ ಯಲ್ಲಪ್ಪ ಫಕೀರಪ್ಪ ಹೊಸಮನಿ ಇವರ ನೇತೃತ್ವದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿಯ ನೂತನ ಘಟಕ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಖಾನಾಪುರ ತಾಲೂಕು ನೂತನ ಘಟಕ ಉದ್ಘಾಟನೆಗೊಂಡಿದೆ. ಈ ಸಂದರ್ಭದಲ್ಲಿ ರಾಜ್ಯದ ಪದಾಧಿಕಾರಿಗಳು ಆದ ನಾಗರಾಜು ಬಿ ಕಟ್ಟಿಮನಿ, ಉತ್ತರ ಕನ್ನಡ ಜಿಲ್ಲೆಯ ಮಹಿಳಾ ಜಿಲ್ಲಾಧ್ಯಕ್ಷರು ಆದ ಅಕ್ಕಮ್ಮ, ಜಿಲ್ಲಾಧ್ಯಕ್ಷರು ಆದ ಪ್ರಕಾಶ್, ಖಾನಾಪುರ ತಾಲೂಕು ಅಧ್ಯಕ್ಷರು ಆದ ಕುಬೇರ್, ಜಾವೇದ್ ಸೇರಿ ಹಲವಾರು ಪದಾಧಿಕಾರಿಗಳು ಅಧಿಕಾರದ ಪ್ರಮಾಣ ಪತ್ರವನ್ನು ಸ್ವೀಕಾರ ಮಾಡಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಪತ್ರಕರ್ತ ಬಸವರಾಜು, ರಾಜ್ಯಾಧ್ಯಕ್ಷರು ಆದ ಯಲ್ಲಪ್ಪ ಫಕೀರಪ್ಪ ಹೊಸಮನಿ ಮತ್ತು ಯುವ ಘಟಕದ ರಾಜ್ಯಾಧ್ಯಕ್ಷರು ಆದ ನಾಗರಾಜು ಕಟ್ಟಿಮನಿ ಸೇರಿ ಹಲವಾರು ಜನ ಸಂಘಟನೆಯ ಬಗ್ಗೆ ಮಾತನಾಡಿದರು. ನಮಗಾಗಿ ಒಂದು ಕಷ್ಟದಾಗಿ ಬಾವಿ ಕೊಡಬೇಕಾಗಿತ್ತು ನೀರು ಕುಡಿಲಿಕ್ಕೆ. ಯಾಕಂದ್ರೆ ನಾವು ಮುಗಿದ್ರೆ ಅಶುದ್ಧ ಅಂತ ಹೇಳಿ ಸಗಣಿ ಹಾಕೋದನ್ನು ನೋಡ್ತಿದ್ದೀವಿ. ಬಂಧುಗಳೇ, ಅಂಬೇಡ್ಕರ್ ಸಾಹೇಬ್ ಆ ದಿನ ಹೊರಗಡೆ ಸ್ಕೂಲಲ್ಲಿ ಕೂತ್ಕೊಂಡು ಕಲಿತ ವಿದ್ಯಾ ಈ ದಿವಸ ನಿಮ್ಮೆಲ್ಲರ ಎಲ್ಲ ಜನರ ಮನಸ್ಸಿನಲ್ಲೂ ದೃಢವಾಗಿ ನಿಂತದೆ ಎಂಬುದಾಗಿ ಸಂವಿಧಾನ ಮೂಲಕ ನಾವು ತಿಳ್ಕೊಳ್ತೇವೆ. ಅಂಬೇಡ್ಕರ್ ಸಾಹೇಬ್ ಎಲ್ಲಿ ಇದ್ದಿದ್ರೆ ಎಸ್ಟಿ ಅವರಿಗೆ ಒಂದು ಹೋಟೆಲ್ ಬೇರೆ, ಎಸ್ಟಿ ಅವರಿಗೆ ಒಂದು ಹೋಟೆಲ್ ಬೇರೆ, ಕ್ರಿಶ್ಚಿಯನ್ ಅವರಿಗೆ ಒಂದು ಹೋಟೆಲ್ ಬೇರೆ, ಮುಸ್ಲಿಂ ಅವರಿಗೆ ಒಂದು ಹೋಟೆಲ್ ಬೇರೆ, ಜನರಲ್ ಅವರಿಗೆ ಒಂದು ಹೋಟೆಲ್ ಬೇರೆ. ನೀರು ಹರಿದ ಒಂದು ಮಳೆಯಿಂದ ಅಲ್ವಾ ಅದು ಮಾಡ್ಕೊಂಡು ಗಾಳಿ ಸೇವಿಸುತ್ತೆ ಅದು ಒಂದೇ ಅಲ್ವಾ ಗಾಳಿ ಅದನ್ನು ಮಾಡ್ಕೊಂಡು ಈ ಸಾಮಾಜಿಕ ಸ್ಥಿತಿಗತಿಯನ್ನು ಬದಲಾಯಿಸಲಿಕ್ಕೆ ಬಂದಿದೆ ಅಂಬೇಡ್ಕರ್ ಸಾಹೇಬ್. ನಮ್ಮ ನಿಮ್ಮೆಲ್ಲರೂ ಇವತ್ತಿನ ಒಂದು ದಿವಸ ಈ ಚೇರ್ ಮೇಲೆ ಕೂತ್ಕೊಂಡು ಸನ್ಮಾನ ಮಾಡಿಸ್ಕೊತಾ ಇದ್ದೇವೆ. ಅಂಬೇಡ್ಕರ್ ಸಾಹೇಬ್ ಕೊಟ್ಟಂತ ಭಿಕ್ಷೆ, ಅಂಬೇಡ್ಕರ್ ಸಾಹೇಬ್ ಕೊಟ್ಟಂತ ಅದು ಭಿಕ್ಷೆ. ಅಂಬೇಡ್ಕರ್ ಸಾಹೇಬ್ ಅಂದ್ರೆ ಯಾರಿಗೆ ವೋಟರ್ ಐಡಿ ಕಾರ್ಡ್ ಸಿಕ್ಕಿಲ್ಲ, ನೀವು ಪ್ರಜಾಪ್ರಭುತ್ವದಲ್ಲಿ ನೀವು ಹಂಗೆ ಕೂಲಿ ಮಾಡಬೇಕಾಗ್ತಿತ್ತು. ಯಾರು ಪ್ರತಿನಿಧಿ ಆಗ್ತಿರ್ಲಿಲ್ಲ. ಮಣ್ಣು ಹೊರಬೇಕಾಗಿತ್ತು. ಯಾರು ಸರ್ಕಾರಿ ಜಾಬ್ ಮಾಡಬೇಕಾಗ್ತಿರ್ಲಿಲ್ಲ. ಕಲ್ಲು ಹೊಡೆಯವನ್ನು ಹಾಕಬೇಕಾಗಿತ್ತು. ಯಾರು ಉದ್ಯೋಗದಲ್ಲಿ ಅವರಿಗೆ ಅವಕಾಶ ಇರಲಿಲ್ಲ. ಒಂದು ಒಳ್ಳೆ ಹೋರಾಟಗಾರ ಅಂದ್ರೆ ರಾಜಕೀಯ ಪ್ರವೇಶ ಮಾಡಿರಲಿಲ್ಲ. ಇವತ್ತಿನ ದಿವಸ ಅಂಬೇಡ್ಕರ್ ಸಾಹೇಬ್ ಕೊಟ್ಟಂತ ಸಂವಿಧಾನದಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ 55 ಅದಕ್ಕೆ ಬಂಧುಗಳೇ, ನೀವು ಅರ್ಥ ಮಾಡಿಕೊಂಡ್ರೆ ದೈಹಿಕವಾಗಿ ಬದಲಾಗ್ರಿ, ಮಾನಸಿಕವಾಗಿ ಬದಲಾಗ್ರಿ, ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಿ. ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ನಿಮ್ಮ ಮಕ್ಕಳ ಉತ್ತೇಜನಕ್ಕಾಗಿ ನೀವು ಬದಲಾಗಿ. ಆಗ ಈ ದೇಶಕ್ಕೆ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಹೌದು, ನನ್ನ ಮಕ್ಕಳು ಇಂದು ಬದಲಾಗಿದ್ದಾರೆ, ನನ್ನ ಮಕ್ಕಳು ಇಂದು ಬದಲಾಗಿದ್ದಾರೆ ಎಂದು ಅಂಬೇಡ್ಕರ್ ಸಾಹೇಬರು ಖುಷಿ ಪಡುವಂತಹ ಕೆಲಸ ನೀವು ಮಾಡಿ ಅಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ತಾಲೂಕು ಅಧ್ಯಕ್ಷರಾದಷ್ಟೇ ಮೀಸಲಾಗ, ಜಿಲ್ಲಾ ಅಧ್ಯಕ್ಷರಾದಷ್ಟೇ ಮೀಸಲಾಗ. ಅಧ್ಯಕ್ಷರಿರುವವರು ನಮ್ಮ ಆಳಾಗಿರ್ಬೇಕು, ಅಧ್ಯಕ್ಷರಾಗಿರುವವರು ನಮ್ಮ ಆಳಾಗಿರ್ಬೇಕು. ಒಂದು ಕಡೆ ನಾವು ಅವರು ಆಳ, ಯಾಕಂದ್ರೆ ನನ್ನ ಸೇವಕ ಅಧ್ಯಕ್ಷ ಯಾಕೆ ಮಾಡ್ತೀವಿ ಅಂದ್ರೆ ನಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ನಮ್ಮ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು, ನಮ್ಮ ಹಾವು ಭಾವಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಜೊತೆಗೆ ನಿಲ್ಲುವವರೇ ಅಧ್ಯಕ್ಷ. ಸೋಟು ಬೋಟು ಪ್ಯಾಂಟ್ ಹಾಕೊಂಡು ನೀಟಾಗಿ ಹೋಗಿ ಅವರಿಂದ ನಾವು ಅರಿಯೋದಲ್ಲ. ನಮ್ಮ ಅಧ್ಯಕ್ಷ ನಮ್ಮನ್ನು ರಕ್ಷಿಸುವುದೇ ನಮ್ಮ ಅಧ್ಯಕ್ಷ. ಒಬ್ಬ ಸೈನಿಕನ ಆರ್ಥಿಕ ಸಮಸ್ಯೆ ಇರ್ಬೋದು, ಮತ್ತೆ ಯಾರು ಪ್ರೋತ್ಸಾಹ ಕೊಡೋದಿಲ್ಲ, ಹೀಗೆ ಹಲವಾರು ಸಮಸ್ಯೆಗಳಾಗ್ತವೆ. ಹಾಗಾಗಿ ದಯವಿಟ್ಟು ನೀವು ಎಲ್ಲ ಕಡೆಯಿಂದ ಪದಾಧಿಕಾರಿಗಳು ಬಂದಿದ್ರ ಇಲ್ಲಿಂದ, ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ದಯವಿಟ್ಟು ನಿಮ್ಮಲ್ಲಿರ್ತಕ್ಕಂಥ ಕಾಲೋನಿಗಳಲ್ಲಿ, ನಿಮ್ಮಲ್ಲಿರ್ತಕ್ಕಂಥ ಒಂದು ಏರಿಯಾಗಳಲ್ಲಿ ಇರ್ತಕ್ಕಂಥ ಮಕ್ಕಳುಗಳು ಶೈಕ್ಷಣಿಕ ಚಟುವಟಿಕೆಗಳಿಂದ ಹಿಂದುಳಿದವರೇ, ಶಾಲೆಗೆ ಹೋಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಅವ್ರನ್ನ ಆದಷ್ಟು ನೀವು ಅವ್ರಿಗೆ ಒಂದು ಉತ್ತೇಜನ, ಪ್ರೋತ್ಸಾಹ ರೀತಿ ಕೊಟ್ರೆ, ಅವ್ರಿಗೆ ತಿಳುವಳಿಕೆ ಹೇಳಿದ್ರೆ ಖಂಡಿತ ಒಂದು ಅಟ್ಲೀಸ್ಟ್ 10ನೇ ಕ್ಲಾಸ್ ಆದ್ರೂ ಒಂದು ರೀತಿ ಇದು ಮಾಡಿದ್ರೆ ಎಲ್ಲೊಂದು ಕಡೆ ಸಮಾಜದಲ್ಲಿ ತಲೆ ಎತ್ತಿ ತಿನ್ನಲಿಕ್ಕೆ, ಒಂದು ರೀತಿ ಸಮಾಜದಲ್ಲಿರ್ತಕ್ಕಂಥ ಅನ್ಯಾಯಗಳನ್ನ ಪ್ರಶ್ನೆ ಮಾಡಲಿಕ್ಕೆ ಒಂದು ರೀತಿ ಒಂದು ಜ್ಞಾನ ಬರ್ತದೆ. ಹಾಗಾಗಿ ದಯವಿಟ್ಟು ತಾವೆಲ್ಲ ದಯವಿಟ್ಟು ಈ ಕೆಲಸ ಮಾಡಿದ್ರೆ ಎಷ್ಟೋ ಒಂದು ರೀತಿ ಸಮಾಜ ಸುಧಾರಣೆ ಆಗುತ್ತೆ, ನಾವೆಲ್ಲರೂ ಇನ್ನ ಸಮಾಜತೆಯಿಂದ ಬಾಳ್ಬೋದು ಅಂತ ಹೇಳ್ಬಿಟ್ಟು ಒಬ್ಬ ಪತ್ರಕರ್ತನಾಗಿ ನನ್ನ ಅನಿಸಿಕೆ. ಹಾಗಾಗಿ ನಿಮ್ಗೆಲ್ಲರೂ ಸಹ ಒಳ್ಳೇದಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಮತ್ತೆ ನನ್ನಿಂದ ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಒಬ್ಬ ಪತ್ರಕರ್ತಾಗಿ ನಿಮ್ಮ ಸಂಘಟನೆಗೆ ಸದಾ ನಿಮಗೆ ಪ್ರೋತ್ಸಾಹ, ಸಪೋರ್ಟ್ ಇರುತ್ತೆ. ನಿಮ್ದು ಯಾವುದೇ ಹೋರಾಟಗಳಿಗೆ ಕರೀರಿ ತಾಲೂಕು ಅಧ್ಯಕ್ಷರುಗಳೇ,
ಮತ್ತೆ ಎಲ್ಲ ಪಾಪ ಅವರು ನಮ್ಮ ಯಲ್ಲಪ್ಪ ಹೊಸಮನಿಯವರು ನೋಡ್ಕೊಂಡ್ರೆ ಅವರೇನು ದೊಡ್ಡ ವ್ಯಕ್ತಿ ಅಲ್ಲ, ಪಾಪ ರಾಜ್ಯಾಧ್ಯಕ್ಷ ಇರ್ಬೋದು, ತುಂಬಾ ಬಡ ಕುಟುಂಬ, ಪಾಪ ಮನೆಗೆ ಹೋಗಿದ್ದೀನಿ ನಾನು. ಪಾಪ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅವರು ಸಹ ಶೋಷಣೆ ನೋಡ್ಕೊಂಡೆ, ದಿನನಿತ್ಯ ಶೋಷಣೆ ನೋಡ್ಕೊಳ್ತಾನೆ ಅವರು ಬೆಳೀತಾ ಇದ್ದಾರೆ, ನೋವಲ್ಲಿ ನರಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ತನ್ನ ಇದು ಮಾಡಿಕೊಂಡು ನಮ್ಮ ಕಟ್ಟಿಮನೆ ಇರ್ಬೋದು, ಅವ್ರಿರ್ಬೋದು, ಯಾಕೆ ಇವತ್ತು ಸಂಘಟನೆ ಮಾಡೋರ್ಗೇನಪ್ಪ ಅಂತಾರೆ, ಇವಕ್ಕೇನು ಬುದ್ಧಿ ಇಲ್ಲ ಅಂತಾರೆ. ಇಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಬೈಗಳನ್ನ ಇದು ಮಾಡಿಕೊಂಡು ಒಂದು ಸಂಘಟನೆ ಮಾಡ್ತಾವ್ರಲ್ಲ, ನೀವೆಲ್ಲ ಬೆಳಿಬೇಕು, ಸಂಘಟನೆ ಬೆಳಿಬೇಕು, ನೀವೆಲ್ಲ ನಾಯಕರುಗಳಾಗಬೇಕು ಅಂತ ಹೇಳ್ಬಿಟ್ಟು, ಅದು ದೊಡ್ಡತನ. ಆಯ್ತಾ? ಹಾಗಾಗಿ ತಾವೆಲ್ಲರೂ ಸಹ ಇದನ್ನ ಒಂದು ಬುನಾದಿ, ಇದೊಂದು ವೇದಿಕೆ ಸಿದ್ಧಪಡಿಸಿ ನಿಮ್ಮ ಸಂಘಟನೆಯ ಒಂದು ರೀತಿ ಶಾಖೆ ಒಂದು ರೀತಿ ಖಾನಾಪುರದಲ್ಲಿ ಉದ್ಘಾಟನೆ ಆಗಿದೆ. ಹೌದು ಸರ್, ನಮಗೆ ಬಹಳ ಇವತ್ತಿನ ಸಂತೋಷದ ದಿನ. ಮತ್ತು ಈ ದಿವಸ ನಾವು ಖಾನಾಪುರ ತಾಲೂಕಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ SC/ST ಸಂಘಟನೆ ಶಾಖೆಯನ್ನು ನಾವು ಈ ದಿವಸ ಉದ್ಘಾಟನೆ ಮಾಡಿದ್ದೀವಿ. ಅದರ ಜೊತೆಗೆ ಇಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಮತ್ತು ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಸಹಯೋಗದೊಂದಿಗೆ ನಾವು ಇವತ್ತು ರಾಜ್ಯ ಸಮಿತಿಯವರು ಎಲ್ಲರೂ ಸೇರಿಕೊಂಡು ಈ ದಿವಸ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ನಾವು ನಮ್ಮ ಸಂಘಟನೆ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ಅದರ ಜೊತೆಗೆ ಇನ್ನೊಂದು ಖುಷಿ ಏನಂದ್ರೆ, ಎಲ್ಲರೂ ಸಂತೋಷದಿಂದ ಈ ದಿವಸ ಈ ಒಂದು ಸಂಘಟನೆ ವಿಚಾರವಾಗಿ ಹಂಚಿಕೊಂಡಿದ್ದು ಬಹಳ ಸಂತೋಷವಾಗಿದೆ. ಇದು ರಾಜ್ಯಾದ್ಯಂತ ಮತ್ತು ಜಿಲ್ಲಾದ್ಯಂತ ಇದು ಹಬ್ಬಿಕೊಂಡು ಆ ಒಂದು ಸಂಘಟನೆ ವಿಚಾರದಲ್ಲಿ ಮುಂದೆ ಹೋಗ್ಬೇಕಂತ ಹೇಳಿ ನಮ್ಮ ಎಲ್ಲಾ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಮತ್ತು ಈ ಖಾನಾಪುರ ತಾಲೂಕು ಅಧ್ಯಕ್ಷರ ಒಂದು ಮನೋಭಾವನೆಯನ್ನ ನಾವಿಂದು ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಹೇಳಿ, ಇವತ್ತಿನ ದಿವಸ ನಮ್ಮ ಖಾನಾಪುರ ತಾಲೂಕಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಸೇವಾ ಸಮಿತಿ ಸಂಘಟನಾ SC/ST ಸಂಘಟನಾ ಉದ್ಘಾಟನೆ ಆಗಿದೆ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ರಾಜ್ಯ ಉಪಾಧ್ಯಕ್ಷರು ಪ್ರಕಾಶ್ ಖಾನಾಪುರಿ ಇವರೆಲ್ಲ ಮತ್ತು ನಮ್ಮೆಲ್ಲ ಬಂದಿದ್ದ ಕಾರ್ಯಕರ್ತರು. ಖಾನಾಪುರದಲ್ಲಿ ತುಂಬಾ ಸಮಸ್ಯೆ ಇದೆ ನಮ್ಮ SC/ST ಇವು ನಮ್ಮ ಪ್ರಥಮ ಬಾರಿಗೆ ನಮ್ಮ ಖಾನಾಪುರದಲ್ಲಿ ಇವಾಗ ಸಂಘಟನೆ ಉದ್ಘಾಟನೆ ಆಗಿದೆ. ಇನ್ನು ಎಲ್ಲರೂ ಒಕ್ಕಟ್ಟಾಗಿ ಯಾವ ಸಮಸ್ಯೆ ಇದ್ದರೂ ಎಲ್ಲ ಪರಿಹಾರ ಮಾಡೋಣ ಅಂತ ಒಂದೆರಡು ಮಾತು ಹೇಳ್ತೇನೆ. ಜೈ ಭೀಮ್. ಇವತ್ತಿನ ದಿನ ನಾನು ಹೇಳೋದೇನೆಂದರೆ, ಡಾಕ್ಟರ್ ಅಂಬೇಡ್ಕರ್ SC/ST ಸೇವಾ ಸಮಿತಿ ಯುವ ಘಟಕ ರಾಜ್ಯಾಧ್ಯಕ್ಷ ಆದ ನಾಗರಾಜ್ ಕಟ್ಟಿಮನಿ ಆದ ನಾನು ಇವತ್ತಿನ ದಿನದಲ್ಲಿ ಖಾನಾಪುರ ತಾಲೂಕು, ಖಾನಾಪುರದಲ್ಲಿ ಬೆಳಗಾವಿ ಜಿಲ್ಲೆ ಇಲ್ಲಿ ಒಂದು SC/ST ಸೇವಾ ಸಮಿತಿ ಒಂದು ಪದಾಧಿಕಾರಿಗಳ ಆಯ್ಕೆ ಆಗಲಿ, ಒಂದು ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಆಗಲಿ, ತಾಲೂಕು ಅಧ್ಯಕ್ಷರ ಆಯ್ಕೆ ಆಗಲಿ, ನಾವು ಇವತ್ತು ಒಂದು ಸಂಘಟನೆ ಮಾಡಿ ಅವ್ರಿಗೆ ಒಂದು ID ಕಾರ್ಡ್ ಕೊಡೋಂಥ ಮುಖಾಂತರ ಸಂಘಟನೆ ಚಟುವಟಿಕೆ ಯಾವ ಥರ ಮಾಡಬೇಕು ಅಂತ ಸಲಹೆ ಸೂಚನೆ ಕೊಟ್ಟು, ಇಡೀ ಈ ಖಾನಾಪುರ ಅಲ್ಲ, ಇಡೀ ರಾಜ್ಯಾದ್ಯಂತ ಇದು ಸಂಘಟನೆ ಬೆಳವಣಿಗೆ ಶಕ್ತಿ ಕೊಡು ಅಂತ ಹೇಳಿ ನಾವು ಎಲ್ಲ ಈ ನಮ್ಮ ಪದಾಧಿಕಾರಿಗಳಿಗೆಲ್ಲ ನಾವು ಉತ್ಸವ ತುಂಬಿ ಇವತ್ತಿನ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿದ ಈ ಖಾನಾಪುರ ಜನತೆಗೆ ಈ ನಮ್ಮ ಬೆಳಗಾವಿ ಜಿಲ್ಲೆ ಅಧ್ಯಕ್ಷರಾದ ಪ್ರಕಾಶ್ ಖಾನಾಪುರಿ ಅವರಿಗೆ ಮತ್ತು ಉಪಾಧ್ಯಕ್ಷರಾದ ಅವ್ರಿಗೂ ಧನ್ಯವಾದ ತಿಳಿಸ್ತಾ, ಇವತ್ತಿನ ದಿನದಲ್ಲಿ ಎಲ್ಲ ಒಗ್ಗೂಡಿ ನಾವು ಸಂಘಟನೆ ಮಾಡಿದ್ವಿ. ಇಡೀ ರಾಜ್ಯದಂತ ಹೋರಾಟ ಮಾಡೋಕ್ಕೋ SC/ST ಜನರಿಗೆ ಅನ್ಯಾಯ ಆಗೋದ್ರಿಂದ ನಾವು ತಡೆಗಟ್ಟೋಣ ಅಂತ ನಿಟ್ಟಿನಲ್ಲಿ ಇವತ್ತು ನಮ್ಮದು ಸಂಘಟನೆಯನ್ನು ಕಟ್ಟಿದ್ದಕ್ಕೆ, ಅವರೆಲ್ಲ ಸಹಕಾರ ಮಾಡಿದಕ್ಕೆ ಇವರಿಗೆಲ್ಲ ಖಾನಾಪುರ ಜನರಿಗೆ ನಾನು ಉತ್ಪೂರ್ವಕವಾಗಿ ಧನ್ಯವಾದ. ಇವತ್ತು ಸಂಘಟನಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ SC/ST ಸಂಘಟನೆ ಹೋರಾಟ ಮುಂದೆ ತಾಲೂಕು ಅಧ್ಯಕ್ಷರು, ನಾವು ಜಿಲ್ಲಾ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಎಲ್ಲರೂ ಸೇರಿ ಸಂಘಟನೆ ಮುಂದೆ ನಡೆಸ್ಕೊಂಡು ಹೋಗ್ತೀವಿ. ಜೈ ಭೀಮ್. ಒಟ್ಟಾರೆ ಅದ್ದೂರಿಯಾಗಿ ಈ ಸಂಘಟನೆಯ ಖಾನಾಪುರ ನೂತನ ಶಾಖೆ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದೆ. ತಾಜಾ ಸುದ್ದಿಗಾಗಿ AJ News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.